ಶಿವಮೊಗ್ಗದಲ್ಲಿ ಎದೆಗೆ ಗುದ್ದಿ ಬಾಲಕನನ್ನ ಕೊಲೆ ಮಾಡಲಾಗಿದೆ. ಎಸ್ಎಸ್ಎಲ್ಸಿ ಓದ್ತಾ ಇದ್ದಂತ ಹಿಂದೂ ಬಾಲಕನನ್ನ ಕೊಲೆ ಮಾಡಲಾಗಿರುವಂತಹ ಘಟನೆ ಶಿವಮೊಗ್ಗ ನಗರದ ಉರಗಡೂರಿನಲ್ಲಿ ಈ ಘಟನೆ ನಡೆದಿರುವಂಥದ್ದು. ಎಸ್ಎಸ್ಎಲ್ಸಿ ಓದ್ತಾ ಇದ್ದಂತ ಹಿಂದೂ ಬಾಲಕನ ಕೊಲೆ ಆಗಿರುವಂಥದ್ದು. ಎದೆಗೆ ಗುದ್ದಿ ಆತನನ್ನ ಹತ್ಯೆ ಮಾಡಲಾಗಿದೆ. ಮುಸ್ಲಿಂ ಸಮುದಾಯದ 3ರಿಂದ 4 ಬಾಲಕರಿಂದ ಹಿಂದೂ ಬಾಲಕನನ್ನ ಹತ್ಯೆ ಮಾಡಲಾಗಿದೆ. 3-4 ಬಾಲಕರು ಸೇರ್ಕೊಂಡು ಹೊಡೆದಿದ್ದಾರೆ, ಚೆನ್ನಾಗಿ ಹೊಡೆದಿದ್ದಾರೆ, ಎದೆ ಭಾಗಕ್ಕೂ ಗುದ್ದಿದ್ದಾರೆ. ಸ್ಪೆಷಲ್ ಕ್ಲಾಸ್ ಅನ್ನ ಮುಗಿಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಬೆನ್ನತ್ತಿ ಕೊಲೆ ಮಾಡಲಾಗಿದೆ. ಶಾಲೆಯಿಂದ ಸ್ವಲ್ಪ ದೂರದಲ್ಲೇ ಹಲ್ಲೆ ಮಾಡಿರುವಂತ ಗುಂಪು. ಶಾಲೆಯಿಂದ ಸ್ವಲ್ಪ ಮುಂದೆ ಅಷ್ಟೇ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಹಲ್ಲೆಯನ್ನು ಮಾಡಲಾಗಿದೆ. ನೋಡಿ ಮೆಂಟಾಲಿಟಿಯನ್ನು. ಯುವಕರಲ್ಲ ಇವರು, ಅಪ್ರಾಪ್ತರು, ಬಾಲಕರೇ ಈಗ ಕೊಲೆ ಮಾಡುವ ಹಂತಕ್ಕೆ ತಲುಪ್ತಾ ಇದ್ದಾರೆ. ಮನಸ್ಥಿತಿ ಹೇಗೆ ಬದಲಾಗ್ತಾ ಇದೆ ಲೆಕ್ಕ ಹಾಕೊಳ್ಳಿ. ಗಿರೀಶ್ ಎಂಬ ಬಾಲಕರ ಮೇಲೆ ಹಲ್ಲೆ ಮಾಡಿ ಗಲಾಟೆಯನ್ನ ಮಾಡಲಾಗಿದೆ. ಗಲಾಟೆ ಬಿಡಿಸ್ಲಿಕ್ಕೆ ಹೋಗಿದ್ದಂತ ಸಂಕೇತ ಮೇಲೆ ಹಲ್ಲೆಯನ್ನ ಮಾಡಲಾಯಿತು. ಗಿರೀಶ್ ಅನ್ನುವಂತ ಬಾಲಕರ ಮೇಲೆ ಹಲ್ಲೆಯನ್ನ ಮಾಡ್ತಾ ಇದ್ರು, ಗಲಾಟೆಯನ್ನ ಮಾಡ್ತಾ ಇದ್ರು ಮುಸ್ಲಿಂ ಸಮುದಾಯದ ಬಾಲಕರುಗಳು. ಗಲಾಟೆ ಬಿಡಿಸ್ಲಿಕ್ಕೆ ಹೋಗಿದ್ದಂತ ಸಂಕೇತ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಹಲ್ಲೆಯಿಂದ ಅಸ್ವಸ್ಥಗೊಂಡಿದ್ದಂತ ಸಂಕೇತ್ ಆಸ್ಪತ್ರೆಗೆ ಸಾಗಿಸುವಂತ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿರೋದು. ಇದೇ ಶಾಲೆಯಲ್ಲಿ ಓದಿ ಡ್ರಾಪ್ ಔಟ್ ಆಗಿದ್ದಂತ ಬಾಲಕರಿಂದ ಈ ಕೃತ್ಯ ಮಾಡಲಾಗಿದೆ. ಬಾಲಕನ ಮೃತದೇಹ ಸರ್ಕಾರಿ ಮೆಗ್ಗಾನ್ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ. ಶವಾಗಾರದ ಬಳಿ ಮುಗಿಲು ಮುಟ್ಟಿರುವಂಥದ್ದು ಕುಟುಂಬಸ್ಥರ ಆಕ್ರಂದನ. ಕೊಲೆಯ ಸಂಬಂಧ ಇಬ್ಬರು ಪೊಲೀಸರ ಇಬ್ಬರು ಈಗ ಆಲ್ರೆಡಿ ಪೊಲೀಸ್ ವಶಕ್ಕೆ. ಶಿವಮೊಗ್ಗ ನಗರದಾದ್ಯಂತ ಪೊಲೀಸ್ ವ್ಯಾಪಕ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಶಿವಮೊಗ್ಗದ ತುಂಗಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಮೊದಲೇ ಸೂಕ್ಷ್ಮ ಜಿಲ್ಲೆ, ಕೋಮು ಸಂಘರ್ಷ ಆಗ್ತಾ ಇರುತ್ತೆ ಶಿವಮೊಗ್ಗದಲ್ಲಿ. ಸರ್ಕಾರಿ ಶಾಲೆಯ ಆವರಣದ ಆಚೆ ಒಂದು ಅಪ್ರಾಪ್ತನ ಕೊಲೆಯಾಗಿದೆ. ಈ ಒಂದು ಘಟನೆಯಲ್ಲಿ ಅವನಿಗೆ ಪರಿಚಯ ಇರುವಂತಹ ಫ್ರೆಂಡ್ಸ್, ಅವರು ಒಂದೇ ಶಾಲೆಯಲ್ಲಿ ಓದ್ತಾ ಇದ್ದವರು, ಅವರು ಕೂಡ ಅಪ್ರಾಪ್ತರು. ಅವರು ಅವನಿಗೆ ಕೈಯಿಂದ ಒದ್ದು ಅವನು ಇಮಿಡಿಯೇಟ್ಗೆ ಕುಸಿದು ಬೀಳ್ತಾನೆ. ಆ ಕುಸಿದು ಬಿಟ್ಟಿದ ನಂತರ ಅವನಿಗೆ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಬರೋಷ್ಟೊತ್ತಿಗೆ ಒಂದು ಡೆತ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಈ ನಿಟ್ಟಿನಲ್ಲೇನೆ ಎಲ್ಲರೂ ಅಪ್ರಾಪ್ತರಾಗಿರೋದ್ರಿಂದ ನಾವು ಆಲ್ರೆಡಿ ಇಬ್ಬರನ್ನ ವಶಕ್ಕೆ ತಗೊಂಡಿದ್ದೀವಿ. ಹಾಗೆ ಇನ್ಯಾರು ಈ ಘಟನೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಆಗಿದೆ ಅಂತೇಳಿ ಕಂಪ್ಲೇಂಟು ಕೂಡ ಕೊಟ್ಟಿದೆ ಸಂಬಂಧಪಟ್ಟಂತೆ. ನಾವು ಊರುಗಡೂರಿನಲ್ಲಿ ಬಾಲಕನ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನೆಯನ್ನ ಖಂಡಿಸಿರುವಂತದ್ದು ಶಿವಮೊಗ್ಗದ ಶಾಸಕರಾಗಿರುವಂತಹ ಚನ್ನಬಸಪ್ಪ ಅವರು ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಪೊಲೀಸ್ ಇಲಾಖೆ ಪದೇ ಪದೇ ವಿಫಲ ಆಗ್ತಾ ಇದೆ. ಹಿಂದೂಗಳ ಹೆಣ ಹೊರಲಿಕ್ಕೆ ಪೊಲೀಸರು ಬರ್ತಾರೆ. ಪೊಲೀಸರ ವಿರುದ್ಧ ಶಾಸಕ ಚನ್ನಬಸಪ್ಪ ಅವರು ಈ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಗಿದೆ ಅಂತೇಳಿ ಕಂಪ್ಲೇಂಟು ಕೂಡ ಕೊಟ್ಟಿದೆ ಸಂಬಂಧಪಟ್ಟಂಥ ಸ್ಟೇಷನ್ನಿಗೆ. ಆದರೆ ಸಂಜೆ SSLCಗೆ ಸ್ಪೆಷಲ್ ಕ್ಲಾಸಿಗೆ ಹೋದಂಥ ಹುಡುಗ, ಅವನ ಜೊತೆಗೆ ಹೋದಂಥ ಹುಡುಗರು ವಾಪಸ್ ಬರ್ಬೇಕಾದ್ರೆ ಹೊಡೆದಾಕ್ತಾರೆ ಅಂತ ಹೇಳಿದ್ರೆ ಹೃದಯ ಕಿತ್ತು ಬರುತ್ತೆ. ಬಂಧನ ಮಾಡಿದ್ದೀವಿ ಅಂತ ಹೇಳ್ತಾರೆ. ಏನು ಸಹಾಯನ ಕಟ್ಕೊಂಡು ಬಂಧನ ಮಾಡಿಕೊಂಡು ಹೋದ ಹೆಣ ವಾಪಸ್ ಕೊಡ್ತೀರಾ? ಪ್ರಾಣ ವಾಪಸ್ ಕೊಡ್ತೀರಾ? ಪ್ರಾಣ ಹೋಗದಾಗ ನೋಡ್ಕೋಬೇಕಾದಂಥ ಹೊಣೆಗಾರಿಕೆ ಯಾರದ್ದು? ಹಾಗಾದರೆ ಮಾಡಿದ್ದೇವೆ, ಇನ್ನೂ ಹುಡುಕ್ತಾ ಇದ್ದೇವೆ, ಇನ್ನೂ ಕರ್ಕೊಂಬರ್ತೇವೆ. ಅವನ ಹತ್ರ ಮಾಹಿತಿ ಇದೆ, ಇವನ ಹತ್ರ ಮಾಹಿತಿ ಇದೆ. ಸರಿ ರೀ, ಏನು ಸಾಯೋಣ ಅದನ್ನು ಕಟ್ಕೊಂಡು, ಮಾಹಿತಿ ಕಟ್ಕೊಂಡು? ಸರ್ಕಾರದ ಅನೇಕ ನಿರ್ಧಾರಗಳು ಈ ರೀತಿಯ ಕೃತ್ಯಗಳಿಗೆ ಕಾರಣ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇರೋಂಥದ್ದು. ಆಗಿದೆ ಅಂತೇಳಿ ಕಂಪ್ಲೇಂಟ್. ಪ್ರಮುಖವಾಗಿ ಗಿರೀಶ್ ಅನ್ನುವಂತ ಬಾಲಕನಿಗೆ ಹೊಡೆಯಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಸಂಕೇತ ಆ ದಾರಿಯಲ್ಲಿ ಹೋಗ್ತಾ ಇದ್ನಲ್ಲ, ಬಿಡಿಸ್ಲಿಕ್ಕೆ ಹೋಗಿದ್ದಾನೆ. ಅದಾದ್ಮೇಲೆ ಹೊಡಿತಾ ಇದ್ದಂತ ಮುಸ್ಲಿಂ ಸಮುದಾಯದ ಬಾಲಕರು ಸಂಕೇತಕ್ಕೆ ಹೊಡೆದಿದ್ದಾರೆ, ಚೆನ್ನಾಗಿ ಹೊಡೆದಿದ್ದಾರೆ, ಎದೆ ಭಾಗಕ್ಕೆಲ್ಲ ಗುದ್ದಿದ್ದಾರೆ. ತೀವ್ರವಾಗಿ ಅಸ್ವಸ್ಥಗೊಂಡಿದ್ದ, ಹಲ್ಲೆ ಆಗಿದ್ದಂಥ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಇಲ್ಲಿ ಗಿರೀಶ್ ಮತ್ತೆ ಸಂಕೇತ್ ಏನು ಫ್ರೆಂಡ್ಸ್ ಆಗಿದ್ದಂಥವ್ರ? ಮತ್ತೆ ಸಂಕೇತ್ ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದಿದ್ದ, ಬೇರೆ ಇನ್ಯಾರು ಇರ್ಲಿಲ್ವಾ? ಆ ಮುಸ್ಲಿಂ ಸಮುದಾಯದ ಬಾಲಕರು ಹೊಡೆದಿದ್ರಲ್ಲ,
ಅವರು ಡ್ರಾಪ್ ಔಟ್ ಆಗಿ ಬೇರೆ ಶಾಲೆಯಲ್ಲಿ ಏನಾದರೂ ಓದ್ತಾ ಇದ್ರೆ ಅವ್ರ ಬಗ್ಗೆ ಏನು ಮಾಹಿತಿ ಸಿಗ್ತಾ ಇದೆ? ಹತ್ಯೆ ಮಾಡೋ ಲೆವೆಲ್ಗೆ ಬದಲಾಗಿದ್ದಾರೆ, ಮನಸ್ಥಿತಿ ಇದೆ ಅಂದ್ರೆ ಏನರ್ಥನಪ್ಪ, ಏನು ಹೇಳಬೇಕು ಗೊತ್ತಿಲ್ಲ ಇದಕ್ಕೆ. ಹೌದು ಪೃಥ್ವಿ, ಏನು ಶಿವಮೊಗ್ಗದ ಊರ್ಗಡೂರಿನ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದಂತ ಸಂಕೇತ ಏನಿದ್ದಾನೆ, ಆತ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಬರ್ತಾ ಇದ್ದಂತ ರಾತ್ರಿ 8 ಗಂಟೆವರೆಗೂ ಕೂಡ ಶಿಕ್ಷಕರು ಗಣಿತ ಸಬ್ಜೆಕ್ಟ್ ಅನ್ನ ಸ್ಪೆಷಲ್ ಕ್ಲಾಸ್ ತಗೊಂಡು ಮಾಡ್ತಾ ಇದ್ರು. ನಂತರ ಮನೆಗೆ ತೆರಳುವ ವೇಳೆ ಆತನ ಸಹಪಾಠಿಗಳು ಕೂಡ ಮನೆಗೆ ಹೋಗ್ತಾ ಇದ್ರು. ಪಕ್ಕದಲ್ಲೇ ಇದ್ದಂತಹ ಜಾಗದಲ್ಲಿ ಬಂದಂತಹ ಸಂಕೇತ ಏನಿದೆ, ಆತನಿಗೆ ಅಲ್ಲಿಯ ಏನು ಬಾಲಕರೇನಿರ್ತಾರೆ ಅವರು ಬಂದು ಅಟ್ಯಾಕ್ ಅನ್ನ ಮಾಡ್ತಾರೆ. ಅಟ್ಯಾಕ್ ಮಾಡಿದಾಗ ಇವರು ಈ ಸಂಕೇತ ಏನಿದ್ದಾನೆ ಬಿಡಿಸೋದಕ್ಕೆ ಹೋಗ್ತಾರೆ. ಬಿಡಿಸೋದಕ್ಕೆ ಹೋದಾಗ ಇವನ ಮೇಲೂ ಕೂಡ ಹಲ್ಲೆಯನ್ನ ಮಾಡ್ತಾರೆ. ಏನು ಆತನ ಸಹಪಾಠಿ ಕೂಡ ಅಲ್ಲಿಗೆ ಏನು ಹಲ್ಲೆ ಮಾಡೋದಕ್ಕೆ ಬಂದಿರ್ತಾರೆ, ಸಹಪಾಠಿಯನ್ನ ಹಲ್ಲೆ ಮಾಡೋದಕ್ಕೆ ಬಂದಿರ್ತಾರೆ. ಆಗ ಸಂಕೇತ ಬಿಡಿಸೋದಕ್ಕೆ ಹೋದಾಗ ಈತನಿಗೆ ಒಂದು ಕೆನ್ನೆಗೆ ಹಾಗೂ ಎದೆ ಭಾಗಕ್ಕೆ ಹೊಡಿತಾರೆ. ಆಗ ಅಲ್ಲೇ ಕುಸಿದಂತಹ ಸಂಕೇತನ ಅಲ್ಲ ಸ್ಥಳೀಯರು ಹಾಗೆ ಒಂದಿಷ್ಟು ಶಾಲಾ ಬಾಲಕರು ಜೊತೆಗೆ ಶಿಕ್ಷಕರು ಸೇರಿ ಆಸ್ಪತ್ರೆಗೆ ಸೇರಿಸುವ ಮಾರ್ಗ ಮಧ್ಯದಲ್ಲಿ ಆತ ಸಾವನ್ನಪ್ತಾನೆ. ಅದಾದ ಬಳಿಕ ಏನು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ಉಂಟಾಗುತ್ತೆ. ಯಾಕಂದ್ರೆ ಅನ್ಯಕೊಮ್ಮಿನ ಬಾಲಕರು ಏನಿದ್ದಾರೆ ಅವರು ಈ ರೀತಿ ಮಾಡೋದಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಹಾಗಾಗಿ ಅಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ಪೊಲೀಸರು ಮಾಡ್ಕೊಳ್ತಾರೆ. ಹಾಗೆ ಏನು ಮೆಗನ್ ಆಸ್ಪತ್ರೆಯ ಶವಗಾರ ಇದೆ, ಅಲ್ಲೂ ಕೂಡ ಆತನ ಅಲ್ಲಿ ಜನರು ಸೇರ್ತಾರೆ. ಆಗ ಅಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ಮಾಡ್ಕೊಂತಾರೆ. ಘಟನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮೂಲಗಳು ಹೇಳುವ ಪ್ರಕಾರ ಒಂದು ಕ್ರಿಕೆಟ್ ಮ್ಯಾಚ್ ಏನ್ ನಡೆಯುತ್ತೆ, ಆ ಕ್ರಿಕೆಟ್ ಮ್ಯಾಚ್ ನಿಂದಾಗಿ ಈ ರೀತಿ ಆಗಿದೆ. ಅಲ್ಲಿ ದ್ವೇಷ ಬೆಳೆದುಕೊಂಡು ನಂತರ ಏನು ಇಲ್ಲಿ ಕೂಡ ಶಾಲೆಯಲ್ಲೂ ಕೂಡ ಬಂದು ಗಲಾಟೆಯನ್ನ ಮಾಡ್ಕೊಂತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಏನು ಹಲ್ಲೆ ಮಾಡಿದ ಬಾಲಕರನ್ನಿದ್ದಾರೆ ಅವರು ಕೂಡ ಕೆಲವೊಂದಿಷ್ಟು 5-6 ಜನರ ಗುಂಪೊಂದು ಬಂದಿರೋದು. ಅದರಲ್ಲಿ ಕೆಲವರು ಅದೇ ಶಾಲೆಯಲ್ಲಿ ಓದ್ತಾ ಇದ್ರು, ಇನ್ನು ಕೆಲವರು ಡ್ರಾಪ್ ಔಟ್ ಆಗಿ ಕೆಲವರು ಶಾಲೆಯನ್ನ ಬಿಟ್ಟಿದ್ರು. ಅದಾದ ಬಳಿಕ ಅವರ ಮಧ್ಯೆ ಒಂದಿಷ್ಟು ದ್ವೇಷಗಳು ಇದ್ದ ಕಾರಣ ಒಂದು ಗಲಾಟೆಯನ್ನ ಮಾಡಿ ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆ ಮಾಡಿದ ನಂತರ ಆತನನ್ನ ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ. ಜಗಳಾಡಿರುವಂತದ್ದೆಲ್ಲ ನೋಡಿದೀವಿ ನೈ, ಆದ್ರೆ ಕೊಲೆ ಮಾಡೋ ಹಂತಕ್ಕೆ ಹೋಗಿದ್ದಾರೆ ಅಂದ್ರೆ ಯಾವ್ದ್ರಲ್ಲೆಲ್ಲ ಹೊಡೆದ್ರಂತೆ. ಮತ್ತೆ ಸಂಕೇತ್ ಒಬ್ನೇ ಬಂದಿದ್ದ ಗಿರೀಶ್ಗೆ ಹಲ್ಲೆಯನ್ನ ಮಾಡ್ಬೇಕಾದ್ರೆ, ಯಾಕೆಂದ್ರೆ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಗುಂಪಾಗೆಲ್ಲ ಹೋಗ್ತಾ ಇರ್ತಾರಲ್ಲ ಮಕ್ಕಳು, ಇವನು ಒಬ್ನೇ ಹೋಗ್ತಾ ಇದ್ದಿದ್ದಂತ. ಒಟ್ಟು 34 ಜನ ಏನು ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕ್ಲಾಸ್ ಇರುತ್ತೆ. ಅದರಲ್ಲಿ ಕೂಡ ಗಿರೀಶ್ ಜೊತೆಗೆ ಏನು ಸಂಕೇತ್ ಇದ್ದಾನೆ, ಆತನನ್ನ ಬಿಡಿಸೋದಕ್ಕೆ ಹೋದಾಗ ಒಂದು ಏನು ಬೇರೆ ಗೆಳೆಯರು ಬರ್ತಾರೆ. ಆದ್ರೆ ಅವರ ಮೇಲೆ ಹಲ್ಲೆ ಆಗದೆ ಇವರಿಬ್ಬರ ಮೇಲೆ ಹಲ್ಲೆ ಆಗುತ್ತೆ. ಆ ಸ್ಥಳದಲ್ಲಿದ್ದಂತಹ ಏನು ಸಂಕೇತ ಇದ್ದಾನೆ ಅಲ್ಲೇ ಕುಸಿದು ಬಿದ್ದ ನಂತರ ಆತನನ್ನ ಆಸ್ಪತ್ರೆಗೂ ಕೂಡ ಸೇರಿಸಲಾಗುತ್ತೆ. ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ಗಾಂಜಾ ಹಾವಳಿ ಜಾಸ್ತಿ ಆಗಿದೆ, ಅದರಲ್ಲೂ ಕೂಡ ಅಪ್ರಾಪ್ತರು ಗಾಂಜಾವನ್ನ ಬಳಸ್ತಾ ಇದ್ದಾರೆ. ಪೊಲೀಸರು ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಳ್ತಿಲ್ಲ. ಹಿಂದೆ ಹಲವಾರು ಬಾರಿ ಈಗ ಏನು ಈ ರೀತಿಯ ಘಟನೆಗಳು ನಡೆದಾಗ್ಲೂ ಕೂಡ ಕಂಪ್ಲೇಂಟ್ ಅನ್ನು ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ಲಿಲ್ಲ. ಪೊಲೀಸರು ಇಲ್ಲೇ ಒಂದು ಸ್ಟೇಷನ್ ಅನ್ನ ತೆರೆಯುವಂತೆ ಅಷ್ಟು ಕೇಸ್ಗಳು ಇಲ್ಲಿ ಸಿಗುತ್ತೆ. ಹಾಗಾಗಿ ಇಲ್ಲೇ ಒಂದು 24 ಗಂಟೆನೂ ಕೂಡ ಪೊಲೀಸರು ಕಾರ್ಯಾಚರಣೆ ಮಾಡಬೇಕು ಅನ್ನೋ ಒಂದು ಮಾತುಗಳನ್ನ ಜೊತೆಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ. ಒಟ್ಟಿನಲ್ಲಿ ಇಲ್ಲಿಯ ಏನು ಈ ಗಲಾಟೆ ಏನಿದೆ, ಈ ಗಲಾಟೆಯಿಂದಾಗಿ ಊರುಗಡೂರು ಆಗಿರ್ಬೋದು ಹಾಗೆ ಶಿವಮೊಗ್ಗ ಆಗಿರ್ಬೋದು ಎಲ್ಲಾ ಕಡೆನೂ ಕೂಡ ಒಂದು ರೀತಿಯಲ್ಲಿ ಬಿಗುವಿನ ವಾತಾವರಣ ಕೂಡ ನಿನ್ನೆ ರಾತ್ರಿಯಿಂದ ಸೃಷ್ಟಿಯಾಗಿತ್ತು. ಸದ್ಯದ ಮಟ್ಟಿಗೆ ಸೂಕ್ಷ್ಮ ಪ್ರದೇಶ, ಕೋಮು ಸಂಘರ್ಷ ಈ ಹಿಂದೆ ಎಲ್ಲ ಯಾವ ರೀತಿಯಾಗಿ ಒತ್ಕೊಂಡು ಉರಿದಿದೆ ಶಿವಮೊಗ್ಗ ನೋಡಿದೀವಿ. ಭದ್ರತೆ ಏನಾದರೂ ಕೊಡ್ಲಾಗಿದೆಯಾ? ಪೊಲೀಸರು ಕಟ್ಟೆಚ್ಚರ ವಹಿಸಿದಾರಾ? ಏನಾದರೂ ಪ್ರತಿಭಟನೆಗಳನ್ನ ಮಾಡ್ಲಿಕ್ಕೆ ಮುಂದಾಗ್ಲಾಗ್ತಾ ಇದೆಯಾ ಹಿಂದೂ ಸಂಘಟನೆಗಳಿಂದ? ಹೌದು ಪೃಥ್ವಿ, ಏನು ಭದ್ರತೆ ವಿಚಾರದಲ್ಲಿ ಪೊಲೀಸರು ಈಗ ಬಂದೋಬಸ್ತನ್ನ ಹಾಕೊಂಡಿದ್ದಾರೆ. ಅದರಲ್ಲೂ ಕೂಡ ಊರುಗಡೂರು ಹಿಂದೆ ಕೂಡ ಹಲವಾರು ಬಾರಿ ಕಲ್ಲು ತೂರಾಟಗಳು ಊರುಗಡೂರಿನಲ್ಲೇ ಆಗಿತ್ತು. ಹಾಗಾಗಿ ಇದು ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಇಲ್ಲಿ ಪೊಲೀಸರು ಈಗ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ KSRP ಆಗಿರ್ಬೋದು, DR ಆಗಿರ್ಬೋದು ಹಾಗೆ ಸ್ಥಳೀಯ ಪೊಲೀಸರಾಗಿರ್ಬೋದು ಎಲ್ಲರನ್ನೂ ಕೂಡ ಕರೆತಂದು ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಶಿವಮೊಗ್ಗದ ಮೆಗನ್ ಆಸ್ಪತ್ರೆಯಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಅದರಲ್ಲೂ ಕೂಡ ಇವತ್ತಿನಿಂದ ಶಿವಮೊಗ್ಗ ಮಾರಿಕಾಂಬಾ ಜಾತ್ರೆ ನಡೀತಿರೋದ್ರಿಂದ ಹೆಚ್ಚಿನ ಭದ್ರತೆ ಬೇಕಾಗಿರುತ್ತೆ. ಯಾಕಂದ್ರೆ ಈ ಗಲಾಟೆ ಏನಾದ್ರೂ ಹೆಚ್ಚಾದ್ರೆ ಜಾತ್ರೆಗೂ ಕೂಡ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಪೊಲೀಸರು ಏನು ಸೂಕ್ಷ್ಮ ಪ್ರದೇಶಗಳಲ್ಲಿ ಶಿವಮೊಗ್ಗದ ಯಾವ್ಯಾವ ಸೂಕ್ಷ್ಮ ಪ್ರದೇಶಗಳನ್ನ ಮಾಡಿದ್ದಾರೆ ಅಲ್ಲಿ ಕೂಡ ಪೊಲೀಸರ ನಿಯೋಜನೆ ಹೆಚ್ಚುಗೊಳಿಸಿದ್ದಾರೆ. ಹಾಗೆ ರಾತ್ರಿ ಗಸ್ತನ್ನ ಹೆಚ್ಚುಗೊಳಿಸಿದ್ದಾರೆ. ಒಟ್ನಲ್ಲಿ ಈ ಘಟನೆ ಏನಿದೆ ಅದು ಎಲ್ಲೂ ಕೂಡ ಹಬ್ಬದಂತೆ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿಯ ಸ್ಥಳೀಯ ಶಾಸಕರು ಹೇಳುವ ಪ್ರಕಾರ ಈ ಗಲಾಟೆ ಇದು ಮೊದಲೇನಲ್ಲ, ಹಿಂದಿನಿಂದಲೂ ಈ ರೀತಿಯ ಗಲಾಟೆಗಳು ನಡ್ಕೊಂಡು ಬರ್ತಾ ಇದೆ. ಆದ್ರೆ ಪೊಲೀಸರು ಹಾಗೆ ಜಿಲ್ಲಾಡಳಿತ ರಾಜಕೀಯವಾಗಿ ತಿರ್ಕೊಳ್ಳುತ್ತೆ ಇಂಥ ವಿಚಾರಗಳು. ಹಿಂದೂ ಮುಸ್ಲಿಂ ಗಲಾಟೆ ಅಂತ ಬಂದಂತ ಸಂದರ್ಭದಲ್ಲಿ, ಹತ್ಯೆಗಳಾದಂಥ ಟೈಮ್ನಲ್ಲಿ ಇವತ್ತು ಆ ಬಾಲಕನ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ನೆಪದಲ್ಲಿ ಒಂದು ಕಡೆ ಈಗ ಆಲ್ರೆಡಿ ಶಾಸಕರು ಬಂದು ಹೋಗಿದ್ರು, ನೋಡಿದ್ವಿ. MP ಅಥವಾ BJP ರಾಜ್ಯಾಧ್ಯಕ್ಷರು ಅದೇ ಜಿಲ್ಲೆಯವರು ಬೇರೆ, ಈಶ್ವರಪ್ಪನವರೇ ಆಗಿರ್ಬೋದು, ಇವರೆಲ್ಲ ಹೋಗುವಂಥ ಸಾಧ್ಯತೆ ಇದೆಯಾ?
ಹೆಚ್ಚಿನ ಪಕ್ಷ ಸಾಧ್ಯತೆ ಇದೆ ಪೃಥ್ವಿ. ಯಾಕಂದ್ರೆ ಈ ಹಿಂದೆ ಕೂಡ ಈ ರೀತಿ ಘಟನೆಗಳಾದಾಗ ಎಲ್ಲಾ ನಾಯಕರು, ಬಿಜೆಪಿ ನಾಯಕರು ಬಂದು ಘಟನಾ ಸ್ಥಳ ಆಗಿರ್ಬೋದು, ಹಾಗೆ ಅವರ ಫ್ಯಾಮಿಲಿಗಳಿಗೆ ಬಂದು ಸಾಂತ್ವನ ಹೇಳೋ ಕೆಲಸಗಳನ್ನ ಮಾಡಿದ್ರು. ಅದೇ ರೀತಿ ಇಲ್ಲೂ ಕೂಡ ಕಳೆದ ರಾತ್ರಿ ಶಾಸಕರಾದ ಚನ್ನಬಸಪ್ಪ ಅವರು ಕೂಡ ಇಲ್ಲಿ ಬಂದು ಸಾಂತ್ವನ ಹೇಳುವಂತ ಕಾರ್ಯ ಮಾಡಿದ್ರು. ಇದಾದ ಬಳಿಕ ಈಗ ಬಿಜೆಪಿಯ ನಾಯಕರು ಯಾರ್ಯಾರಿದ್ದಾರೆ ಅವರು ಕೂಡ ಬರುವ ಸಾಧ್ಯತೆ ಇದೆ. ಈಗ ಸದ್ಯದ ಮಟ್ಟಿಗೆ ಯಾರು ಕೂಡ ಅಂದ್ರೆ ಈ ಬಗ್ಗೆ ಮಾತುಗಳನ್ನ ಆಡಿಲ್ಲ. ಆದ್ರೆ ಚನ್ನಿ ಅವರು ಮಾತ್ರ ಈ ಬಗ್ಗೆ ಮಾತನಾಡಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿದ್ವಲ್ಲ, ಶಿವಮೊಗ್ಗದಲ್ಲಿ ಬಾಲಕರು ಮತ್ತೊಬ್ಬ ಬಾಲಕನನ್ನ ಕೊಲೆಯನ್ನ ಮಾಡಿರುವಂಥದ್ದು. ಇನ್ನು ಒಂದ್ ಕಡೆ ಉತ್ತರ ಕನ್ನಡದಲ್ಲಿ ಹಿಂದೂಗಳ ಮನೆಗಳ ಮೇಲೆ ಬಾಲಕರು ದಾಳಿಯನ್ನ ಮಾಡಿದ್ದಾರೆ. ಮುರುಡೇಶ್ವರ ಬೈಲೂರಿನಲ್ಲಿ ಮನೆಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ. 8 ಮಂದಿ ಮುಸ್ಲಿಂ ಯುವಕರನ್ನ ಬಂಧಿಸಿರುವಂಥದ್ದು ಪೊಲೀಸರು. ಅಲ್ಲಿ ಹತ್ಯೆ ಮಾಡಿದ್ದು ಕೂಡ ಮುಸ್ಲಿಂ ಸಮುದಾಯದ ಬಾಲಕರು. ಇಲ್ಲಿ 8 ಮಂದಿ ಮುಸ್ಲಿಂ ಬಾಲಕರನ್ನ ಬಂಧಿಸಿದ್ದಾರೆ ಪೊಲೀಸರು. ಬೈಲೂರಿನ ತಿಂಗಾರ್ ರಸ್ತೆಯ ಅಕ್ಕಪಕ್ಕದ ಮನೆಗಳು, ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಿದ್ದಂತ ಮುಸ್ಲಿಂ ಬಾಲಕರು 8ರಿಂದ 10 ಜನ ಏನೋ ಹೋಗಿದ್ರಂತೆ. ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿವೆ. ಠಾಣೆಗೆ ಮುತ್ತಿಗೆಯನ್ನು ಹಾಕಲಾಗಿದೆ. ಮುರುಡೇಶ್ವರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಕಿಡಿಕಾರಲಾಗಿರುವಂಥದ್ದು. ತಡರಾತ್ರಿನೇ ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ಅರೆಸ್ಟ್ ಆಗಿರುವಂತ 8 ಮಂದಿಯೂ ಕೂಡ ಅಪ್ರಾಪ್ತರೇ. ಇಲ್ಲಿ 8 ಮಂದಿನೂ ಅಪ್ರಾಪ್ತರೇ. ಯಾವ ರೀತಿಯ ಮನಸ್ಥಿತಿ ಬದಲಾಗ್ತಾ ಇದೆ ಅಂದರೆ ನಿಜಕ್ಕೂ ಮುಂದೆ ಎಲ್ಲೋಗಿ ತಲುಪ್ತಾರಪ್ಪ ಈ ಬಾಲಕರು, ಯುವಕರು ಅನ್ನುವಂಥ ಪ್ರಶ್ನೆ. ಮುಂದಿನ ಭವಿಷ್ಯವನ್ನು ನೋಡಬೇಕಾದ್ರೆ ಇನ್ನು ಎಂತೆಂಥ ಪರಿಸ್ಥಿತಿಯನ್ನು ನೋಡಬೇಕಾಗುತ್ತೋ ಏನೋ. ಇದೇ ರೀತಿಯಾಗಿ ಆಗ್ತಾ ಹೋದ್ರೆ, ಈಗಲೇ ಪಾಠ ಕಲಿಸ್ದೇ ಹೋದ್ರೆ, ಈಗಲೇ ಅವ್ರನ್ನ ಸರಿದಾರಿಗೆ ತರದೇ ಹೋದ್ರೆ ಸಮಾಜಕ್ಕೆ ದೊಡ್ಡ ಘಾತಕರಾಗ್ಬಿಡ್ತಾರೆ, ಇವರು ಗೂಂಡಾಗಳಾಗ್ಬಿಡ್ತಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕಾರವಾರದ ಪ್ರತಿನಿಧಿ ದರ್ಶನ್ ನಾಯಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್, 8 ಮಂದಿನೂ ಕೂಡ ಅಪ್ರಾಪ್ತರು. ಯಾವ ಕಾರಣಕ್ಕೆ ಕಲ್ಲು ತೂರಾಟವನ್ನ ಮಾಡಿದ್ದಂತೆ? ಏನಾದರೂ ಅಂದ್ರೆ ದ್ವೇಷ ಇತ್ತ ಅನ್ನೋ ಕಾರಣನ, ಅಥವಾ ಹಿಂದೂಗಳ ಮನೆಗೊಟ್ಟಿನಲ್ಲಿ ಟಾರ್ಗೆಟ್ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ದಾಳಿಯನ್ನ ಮಾಡಲಾಗಿದ್ದಂಥದ್ದ? ಏನು ಅಪ್ಡೇಟ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಪೃಥ್ವಿ, ಇನ್ನು ಮೀಸೆ ಚಿಗುರದಂತ ಈ ಮುಸ್ಲಿಂ ಧರ್ಮದ ಬಾಲಕರು ನೆನೆ ರಾತ್ರಿ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದ ಬೈಲೂರಿನಲ್ಲಿರುವಂತ ಹಿಂದೂ ಮನೆಗಳ ಮೇಲೆ ಏಕಾಏಕಿಯಾಗಿ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಒಟ್ಟು 7 ಜನರನ್ನ ಈಗಾಗಲೇ ಮುರುಡೇಶ್ವರ ಪೊಲೀಸರು ಬಂಧಿಸಿರುವಂತದ್ದು. ಇವರೆಲ್ಲರೂ ಅಪ್ರಾಪ್ತ ಬಾಲಕರಾಗಿದ್ದಾರೆ. ಆದ್ರೆ ಇವರ ಹಿಂದೆ ಯಾರ ಕೈವಾಡ ಇದೆ, ಇವರಿಗೆ ಪ್ರಚೋದಿಸಿದವರು ಯಾರು ಎನ್ನುವಂತಹ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ದೀಪನ್ ಅವರ ಮಾರ್ಗದರ್ಶನದ ಮೇರೆಗೆ ಅದ್ರ ಜೊತೆಗೆ ಮುರುಡೇಶ್ವರ ಪೊಲೀಸರು ಈಗ ತನಿಖೆಯನ್ನ ಆರಂಭಿಸಿರುವಂತದ್ದು. ಆದ್ರೆ ಯಾಕಂದ್ರೆ ಇವರು ಅಪ್ರಾಪ್ತ ಬಾಲಕರಾಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಇವರು ಏಕಾಏಕಿ ದಾಳಿಯನ್ನ ಮಾಡಲು ಸಾಧ್ಯವಿಲ್ಲ ಎನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇವರ ಹಿಂದೆ ಇನ್ನು ಪ್ರಚೋದಿತ ಒಂದು ಗ್ಯಾಂಗ್ ಇರಬೇಕು ಎನ್ನುವಂತ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಆಗಿರ್ಬೋದು, ಮುರುಡೇಶ್ವರ ಭಾಗದಲ್ಲಿ ಇನ್ನು ಕೋಮುಗಳ ಬಗ್ಗೆ ವಿಚಾರವಾಗಿ ಇತ್ತೀಚಿನ ವರ್ಷಗಳಲ್ಲಿ ತಣ್ಣಗಾಗಿತ್ತು. ಆದ್ರೆ ಈಗ ಮತ್ತೆ ಇದು ಬೇರೋಡ ತೊಡಗಿದೆ ಎನ್ನುವಂತಹ ಒಂದು ಚಿಗುರೋಡ ತೊಡಗಿದೆ ಎನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇಂಥ ಘಟನೆಗೆ ಮತ್ತೆ ಏನು ಅವಕಾಶವನ್ನ ಮಾಡ್ಕೊಡ್ಬಾರ್ದು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಆಗಿರ್ಬೋದು, ಮುರುಡೇಶ್ವರದ ಹಿಂದೂ ಪರ ಸಂಘಟನೆಯವರು ತಡರಾತ್ರಿ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಅದ್ರ ಜೊತೆಗೆ ಏನು ಮುರುಡೇಶ್ವರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಯಾಕಪ್ಪ ಅಂದ್ರೆ ಇಂಥ ಘಟನೆ ಮತ್ತೆ ಮರುಕಳಿಸಬಾರದು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಅದು ಯಾರೇ ಆಗಿರ್ಲಿ, ಮುಸ್ಲಿಂ ಧರ್ಮದ ಯಾರೇ ಪ್ರಭಾವಿ ಆಗಿರ್ಲಿ, ಯಾರೇ ಆಗಿರ್ಲಿ, ಅವರನ್ನ ಬಂಧಿಸಬೇಕು. ಅವ್ರ ಜೊತೆ ಅವರ ವಿರುದ್ಧ ಒಂದು ಕಠಿಣವಾದಂತಹ ಒಂದು ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಹಿಂದೂ ಪರ ಸಂಘಟನೆಯವರು ಆಗ್ರಹವನ್ನ ಮಾಡಿದ್ರು. ಅದ್ರ ಜೊತೆಗೆ ಈ ಮುಸ್ಲಿಂ ಬಾಲಕರು ಏನು ಕಲ್ಲು ತೂರಾಟ ಮಾಡಿದ್ರು, ಅವ್ರೆಲ್ಲರೂ ಕೂಡ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದ ಏನು ಬೈಲೂರು ಆಗಿರ್ಬೋದು, ಅದೇ ರೀತಿ ಬಸ್ತಿಮಕ್ಕಿ ಆಗಿರ್ಬೋದು, ಇದೇ ಆಸುಪಾಸಿನ ಗ್ರಾಮದವರು ಎನ್ನುವಂತಹ ಒಂದು ಮಾಹಿತಿ ಈಗಾಗಲೇ ಲಭ್ಯವಾಗಿರುವಂತದ್ದು. ಈಗಾಗಲೇ ಪೊಲೀಸರು ತನಿಖೆಯನ್ನ ಕೈಗೊಂಡಿರುವಂತದ್ದು. ಇವರ ಮೇಲೆ FIR ಕೂಡ ಈಗ ದಾಖಲಾಗಿರುವಂತದ್ದು. ಆದ್ರೆ ತನಿಖೆ ಮುಂದೆ ಆದ್ರೆ ಇದರ ಹಿಂದೆ ಯಾರಿದ್ದಾರೆ, ಪ್ರಚೋದಿತ ಗ್ಯಾಂಗ್ ಇದೆಯಾ ಎನ್ನುವಂತ ಬಗ್ಗೆಯೂ ಕೂಡ ಏನು ಸೂಕ್ಷ್ಮವಾಗಿ ತನಿಖೆಯನ್ನ ಕೈಗೊಂಡಿರುವಂತದ್ದು. ಪೃಥ್ವಿ, ಬೆಂಗಳೂರು ಮತ್ತು ಮಡಗಾಂವ್ ನಡುವೆ ವಂದೇ ಭಾರತ್ ರೈಲು ಕರಾವಳಿ ಜಿಲ್ಲೆಗಳಿಗೆ ಅನ್ಯಾಯ ಮಾಡ್ತಾ ಕೇಂದ್ರ ಸರ್ಕಾರ. ಯಾಕೆ ಅನ್ಯಾಯ ಅಂದ್ರೆ ಸ್ಟಾಪ್ ಕೊಟ್ಟಿಲ್ಲ ಅಂತ. ಸ್ಟಾಪ್ ಕೊಟ್ಟಿದ್ರೆ ಅಲ್ಲಿನ ಜನರು ಕೂಡ ಹೋಗ್ಬೋದಿತ್ತು, ಅವ್ರಿಗೂ ಕೂಡ ಅನುಕೂಲ ಆಗಿರೋದು. ಆದ್ರೆ ಅಲ್ಲಿ ಸ್ಟಾಪೇ ಕೊಡದಿರುವಂತ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಂಗಳೂರು, ಉಡುಪಿ, ಕಾರವಾರ ಎಲ್ಲೂ ಕೂಡ ನಿಲ್ಲೋದಿಲ್ಲ ವಂದೇ ಭಾರತ್ ಟ್ರೈನು. ಸುಬ್ರಹ್ಮಣ್ಯ ರೋಡ್ ರೈಲ್ವೆ ನಿಲ್ದಾಣದಲ್ಲಷ್ಟೇ ನಿಲುಗಡೆ, ಒಂದೇ ಸ್ಟಾಪ್ ಕೊಡಲಾಗಿದೆ. ಬೆಂಗಳೂರು ಟು ಮಡಗಾಂವ್ ಹೋಗುವಂತ ಸಂದರ್ಭದಲ್ಲಿ
ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ ನಿಲ್ದಾಣದಲ್ಲಿ ಮಾತ್ರ ಸ್ಟಾಪ್ ಇದೆ. ಕರಾವಳಿಗರ ಹೋರಾಟಕ್ಕೆ ಮತ್ತೊಮ್ಮೆ ಭಾರಿ ಹಿನ್ನಡೆ ಆಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕರಾವಳಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರವಾರನೋ ಮಂಗಳೂರು ಉಡುಪಿ ಎಲ್ಲಾದ್ರೂ ಅಟ್ಲೀಸ್ಟ್ ಒಂದ್ ಕಡೆನಾದ್ರೂ ಕೊಡಬೇಕಾಗಿತ್ತಲ್ಲ, ಕೊಟ್ಟಿಲ್ಲ. ಎಷ್ಟು ದೂರ ಇದೆ ಬೆಂಗಳೂರು ಟು, ಈಗ ಸುಬ್ರಹ್ಮಣ್ಯ ಆಗಲಿ, ಸುಬ್ರಹ್ಮಣ್ಯದಲ್ಲೂ ಒಂದು ಸ್ಟಾಪ್ ಕೊಟ್ಟಿದ್ದಾರೆ. ಆದರೆ ಮಂಗಳೂರು ಉಡುಪಿನೋ ಕಾರವಾರನೋ ಅಲ್ಲಿ ಒಂದೊಂದು ಸ್ಟಾಪ್ ಕೊಡ್ಬೋದಿತ್ತಲ್ಲ, 2 ನಿಮಿಷನಾದ್ರೂ ಅಟ್ಲೀಸ್ಟ್ ಸ್ಟಾಪ್ ಕೊಡ್ಬೋದಿತ್ತಲ್ಲ ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ವಂದೇ ಭಾರತ್ ಟ್ರೈನು ಬೆಂಗಳೂರು ಟು ಧಾರವಾಡ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರ ತುಮಕೂರಿಗೆ ಮಾತ್ರ ಕೊಡಿಸ್ಕೊಂಡ್ರಿ ಸ್ಟಾಪ್ನ. ಅಲ್ಲಿನ ಜನರ ಸಮಸ್ಯೆ ಮತ್ತು ಒಂದ್ ಕಡೆ ನಿಮ್ಮ ಭಾಗ ನಿಮ್ಮ ಕ್ಷೇತ್ರ ಅನ್ನುವಂಥ ಕಾರಣಕ್ಕೋಸ್ಕರ ಸೋಮಣ್ಣ ಅವರು ಪ್ರಭಾವಿ ರೈಲ್ವೆ ಸಚಿವರು, ಬೇರೆ ಈಗ ರಾಜ್ಯ ಖಾತೆಯ ರೈಲ್ವೆ ಸಚಿವರು, ನಿಮ್ಮ ಕ್ಷೇತ್ರಕ್ಕೆ ಕೊಡಿಸ್ಕೊಂಡ್ರಿ. ಮಂಗಳೂರಿಗೆ ಯಾಕೆ ಕೊಡಿಸ್ಲಿಲ್ಲ, ಉಡುಪಿಗೆ ಯಾಕೆ ಕೊಡಿಸ್ಲಿಲ್ಲ, ಕಾರವಾರಕ್ಕೆ ಯಾಕೆ ಕೊಡಿಸ್ಲಿಲ್ಲ ಅನ್ನುವಂಥ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಪರ ಹೋರಾಟಗಾರರಿರುವಂಥ ಹನುಮಂತ್ ಅವರು ಮಾತನಾಡಿದರೆ, ಏನು ಹೇಳಿದರೆ ಕೇಳೋಣ. ಮಂಗಳೂರು ಬೆಂಗಳೂರು ಒಂದೇ ಭಾರತ್ ಕೊಡ್ತೇನೆ ಹೇಳಿ ನಮ್ಮ ಅಶ್ವಿನಿ ವೈಷ್ಣವರವರು ಹೇಳಿದ್ದು. ಮಂಗಳೂರು ಬೆಂಗಳೂರಿಗೆ 2 ಒಂದೇ ಭಾರತ್ ಹೇಳಿ ಮಂಗಳೂರಿನವರು ಭಾಳಷ್ಟು ಖುಷಿಪಟ್ಟರು. ಆದರೆ ಈಗ ತಾತ್ಕಾಲಿಕ ಟೈಮ್ ಟೇಬಲ್ ಹೇಳಿ ಏನು ಬಿಡುಗಡೆ ಮಾಡಿದ್ದಾರೆ, ಅದರಲ್ಲಿ ಇಡೀ ಕರ್ನಾಟಕದ ಕರಾವಳಿ ಭಾಗದವರಿಗೆ ಕೇವಲ ಚೊಂಬು ಕೊಟ್ಟದ್ದು ಮಾತ್ರ. ಈ ಒಂದು ಏನು ಅನೌನ್ಸ್ ಆದ ಒಂದೇ ಭಾರತ್ ಇದೆ, ಬೆಂಗಳೂರು, ಹಾಸನ, ಸಕಲೇಶಪುರ, ಸುಬ್ರಹ್ಮಣ್ಯ ಆಗಿ ಆನಂತರ ಎಲ್ಲೂ ನಿಲ್ಲದೆ ಗೋವಾ ಮಡ್ಗಾಂವ್ಗೆ ಹೋಗ್ತದೆ. ಇಲ್ಲಿ ಪ್ರಶ್ನೆ ಅಂತ ಹೇಳಿದರೆ, ಒಂದೇ ಭಾರತಿನ ಕಾನ್ಸೆಪ್ಟ್ ಪ್ರಕಾರ ಒಂದೇ ಭಾರತ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಸ್ಟಾಪ್ ಕೊಡ್ತೇವೆ ಅಂತ. ಹಾಗಾದರೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ ಅಲ್ವಾ, ಉಡುಪಿ ಅಲ್ವಾ, ಉತ್ತರ ಕರ್ನಾಟಕ ಕನ್ನಡದ ಕಾರವಾರ ಅಲ್ವಾ. ಆದರೆ ಇದು ಹೋದರೆ ಇದು ನಮಗೆ ಕೊಟ್ಟಿದ್ದೇವೆ ಹೇಳಿ ಇದರಲ್ಲಿ ಜನ ಆಗೋದಿಲ್ಲ. 3 ತಿಂಗಳಲ್ಲಿ ಬೆಂಗಳೂರು ಗೋವಾ ಒಂದೇ ಭಾರತ್ ಬಂದ್. ಕೇವಲ ಇದು ಕರಾವಳಿ ಕರ್ನಾಟಕದ ಜನರಿಗೆ ಕೇಂದ್ರ ಸರ್ಕಾರದ ಊಟಕ್ಕೆ ಇಲ್ಲದ ಉಪ್ಪಿನಕಾಯಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಮಂಗಳೂರು, ಕಾರವಾರ, ಉಡುಪಿಲಿ ಇಲ್ಲೆಲ್ಲೂ ಕೂಡ ಸ್ಟಾಪ್ ಇಲ್ಲ ಅಂದ್ರೆ ಆ ಒಂದೇ ಭಾರತ್ ಟ್ರೈನು ಓಡಾಡ್ತಾ ಇರೋದಾದ್ರೂ ಯಾಕೆ? ಜಸ್ಟ್ ಟಾಟಾ ಬಾಯ್ ಬಾಯ್ ಮಾಡ್ಲಿಕ್ಕ ಅಂತ ಅಲ್ಲಿನ ಜನರಿಗೆ? ಖಂಡಿತ ಇದೇ ಪ್ರಶ್ನೆಯನ್ನು ಇಲ್ಲಿನ ನಾಗರಿಕರು ಎತ್ತಾ ಇದ್ದಾರೆ. ಯಾಕಂದ್ರೆ ಬೆಂಗಳೂರಿಗೆ ಅಂದ್ರೆ ಶಿರಾಡಿ ಘಾಟ್ನಲ್ಲಿ ಸುಬ್ರಹ್ಮಣ್ಯ ಘಾಟ್ ರಸ್ತೆ ಇದೆ, ಅದು ವಿದ್ಯುದೀಕರಣ ಆದ್ಮೇಲೆ ಒಂದೇ ಭಾರತ್ ಈ ಮಾರ್ಗದಲ್ಲಿ ಬರ್ಬೇಕು ಅನ್ನೋದು ಸಾಕಷ್ಟು ಜನರ ಆಗ್ರಹ ಆಗಿತ್ತು. ಹಾಗಾಗಿ ಒಂದೇ ಭಾರತ್ ಅನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು. ಆದ್ರೆ ಇದೀಗ ಒಂದೇ ಭಾರತ್ ಬಂದ್ರೂ ಕೂಡ ಅದು ಮಂಗಳೂರು ಅಥವಾ ಕರಾವಳಿ ಜಿಲ್ಲೆಗಳಿಗೆ, ಯಾವುದೇ ಜಿಲ್ಲೆಗಳಿಗೆ ಪ್ರಯೋಜನ ಇಲ್ಲ ಎಂಬಂತಾಗಿದೆ. ಆ ಬೆಂಗಳೂರಿಂದ ಮಡ್ಗಾವ್, ಗೋವಾದ ಮಡ್ಗಾವ್ಗೆ ಹೋಗುವಂತಹ ಒಂದೇ ಭಾರತ್ ಟ್ರೈನ್ ಅದು ಹಾಸನ, ಸಕಲೇಶಪುರ, ಸುಬ್ರಹ್ಮಣ್ಯ ರೋಡ್ ಆದ್ಮೇಲೆ ಎಲ್ಲೂ ಕೂಡ ನಿಲ್ಲಲ್ಲ. ವಯಾ ಪಡೀಲ್ ಬೈಪಾಸ್ ರೋಡ್ ಆಗಿ ಮಾರ್ಗವಾಗಿ ನೇರವಾಗಿ ಮಡ್ಗಾವ್ಗೆ ಹೋಗುತ್ತೆ. ಅದು ಮಂಗಳೂರಲ್ಲಿ ಕೂಡ ಸ್ಟಾಪ್ ಇಲ್ಲ, ಉಡುಪಿಯಲ್ಲಿ ಕೂಡ ಇಲ್ಲ, ಇನ್ನು ಉತ್ತರ ಕನ್ನಡದಲ್ಲಿ ಕೂಡ ಇಲ್ಲ, ಅಂದ್ರೆ ಕಾರವಾರದಲ್ಲಿ ಕೂಡ ಇಲ್ಲ, ನೇರವಾಗಿ ಮಡ್ಗಾವ್ಗೆ ಹೋಗುವಂಥದ್ದು. ಹಾಗಾಗಿ ಇದು ಯಾಕೆ ಈ ತರ ಮಾಡ್ತಾ ಇದ್ದೀರಿ ಎಂಬ ಪ್ರಶ್ನೆಯನ್ನು ಇಲ್ಲಿನ ಜನರು ಎತ್ತಾ ಇದ್ದಾರೆ. ತಾತ್ಕಾಲಿಕ ವೇಳಾಪಟ್ಟಿಯನ್ನ ಈಗಾಗಲೇ ಆ ಕೇಂದ್ರ ರೈಲ್ವೆ ಸಚಿವಾಲಯ ಬಿಡುಗಡೆ ಮಾಡಿದೆ. ಆದ್ರೆ ಇಲ್ಲಿ ತನಕ ಇಲ್ಲಿನ ಸಂಸದರು ಯಾವುದೇ ರೀತಿಯಾಗಿ ಇದ್ರ ಬಗ್ಗೆ ಪ್ರಶ್ನೆಯನ್ನ ಎತ್ತಾ ಇಲ್ಲ. ಸಾಕಷ್ಟು ಜನ ಆಗ್ರಹವನ್ನ ಮಾಡಿದ್ರು. ಮಂಗಳೂರಿಂದ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಹೋಗುವಂತಹ ರೈಲ್ವೆ ಮಾರ್ಗ ಅದು ಸ್ಪೀಡ್ ಆಗಿ ಹೋಗಬೇಕು, ಹಾಗಾಗಿ ಒಂದೇ ಭಾರತ್ ಈ ಮಾರ್ಗದಲ್ಲಿ ಬರಬೇಕೆಂಬ ಮನವಿಯನ್ನು ಕೂಡ ಮಾಡಿದ್ರು. ಕೇಂದ್ರ ಸರ್ಕಾರ ಅಂದ್ರೆ ಅಲ್ಲಿನ ರೈಲ್ವೆ ಸಚಿವಾಲಯದ ಅಶ್ವಿನಿ ವೈಷ್ಣವ್ ಅವರು ಈಗಾಗಲೇ ಒಂದೇ ಭಾರತ್ ಬರುವ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಆದ್ರೆ ಇದು ಯಾವುದೇ ಜಿಲ್ಲೆಗಳಲ್ಲಿ ರೈಲು ನಿಲ್ಲದೆ ನೇರವಾಗಿ ಮಡ್ಗಾವ್ಗೆ ಹೋಗಿದ್ರೆ ಏನು ಪ್ರಯೋಜನ ಅನ್ನೋ ಪ್ರಶ್ನೆಯನ್ನ ಈಗ ಜನರು ಎತ್ತಾ ಇದ್ದಾರೆ. ಆ ಬೆಂಗಳೂರಿಂದ ನೇರವಾಗಿ ಮಡ್ಗಾವ್ಗೆ ಹೋಗೋದಾದ್ರೆ ಎಷ್ಟು ಜನ ಹೋಗ್ತಾರೆ, ಎಷ್ಟು ಸಂಖ್ಯೆಯಲ್ಲಿ ಇರ್ಬೋದು? ಇದರ ಏನು ಮುಂದುವರಿದ ಭಾಗವಾಗಿ ಕೇವಲ 3 ತಿಂಗಳಲ್ಲಿ ಇದು ರೈಲು ಸ್ಟಾಪ್ ಆಗುತ್ತೆ. ಅದು ಆ ಜನರ ಕೊರತೆಯಿಂದ ಇದು ರೈಲು ಸ್ಟಾಪ್ ಆಗುತ್ತೆ ಎಂಬ ಪ್ರೆಡಿಕ್ಷನ್ ಅನ್ನು ಇಲ್ಲಿನ ರೈಲ್ವೆ ಹೋರಾಟಗಾರರು ಮಾಡಿದ್ದಾರೆ. ಹಾಗಾಗಿ ಇನ್ನೂ ಕೂಡ ಕಾಲ ಮಿಂಚಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಕ್ಯಾಪ್ಟನ್ ವಿಜಯ್ ಚೌಟ ಆಗಿರ್ಬೋದು, ನೆರೆಯ ಉಡುಪಿಯ ಸಂಸದರು ಕೋಟಾ ಶ್ರೀನಿವಾಸ್ ಪೂಜಾರಿ ರೈಲ್ವೆ ಸಚಿವಾಲಯಕ್ಕೆ ಆಗ್ರಹವನ್ನು ಮಾಡಬೇಕು. ಈ ರೈಲು ಮಂಗಳೂರು, ಉಡುಪಿ, ಕಾರವಾರದಲ್ಲಿ ನಿಲುಗಡೆಯಾಗಿ ಬಳಿಕ ಮಡ್ಗಾವ್ಗೆ ಹೋಗಬೇಕು. ಈ ತರ ಆದ್ರೆ ಮಾತ್ರ ಬಹುಜನರ ಬೇಡಿಕೆಯ ಅನುಸಾರವಾಗಿ ಅವರ ಉಪಯೋಗಕ್ಕೆ ಈ ಒಂದೇ ಭಾರತ್ ರೈಲು ಸಿಗುತ್ತೆಂಬ ವಿಶ್ವಾಸವನ್ನು ಇಲ್ಲಿನ ಜನ
ವ್ಯಕ್ತಪಡಿಸ್ತಾ ಇರುವಂತದ್ದು ಪೃಥ್ವಿರಾಜ್. ನೋಡೋಣ ಈ ಹೋರಾಟಕ್ಕೆ ಕಿವಿ ಕೊಡ್ತಾರಾ ಸೋಮಣ್ಣ ಅವರು? ಆ 3 ಕಡೆನೂ ಸ್ಟಾಪ್ ಕೊಡಿಸುವಂತ ಪ್ರಯತ್ನ ಮಾಡ್ತಾರಾ ಅಥವಾ ಎಲ್ಲಾದ್ರೂ ಒಂದ್ ಕಡೆನಾದ್ರೂ ಒಂದು ಅವಕಾಶವನ್ನ ಕೊಡಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂತ? ಧನ್ಯವಾದ ಕಿಶನ್ ನಿಮ್ಮೆಲ್ಲ. ಐತಿಹಾಸಿಕ ರಣಜಿ ಟ್ರೋಫಿ ಮೇಲೆ ಕರ್ನಾಟಕ ಕಣ್ಣಿಟ್ಟಿರುವಂತದ್ದು ಅದ್ಭುತವಾಗಿ ಆಡ್ಕೊಂಡು ಬಂದ್ರು ಈ ಸೀಸನ್ ಅಲ್ಲಂತೂ. ದೇವದತ್ ಪಡಿಕ್ಕಲ್ ಅವರ ನೇತೃತ್ವದಲ್ಲಿ, ನಾಯಕತ್ವದಲ್ಲಿ ಫೈನಲ್ ನಲ್ಲಿ ಆಡ್ತಾ ಇದೆ ಜಮ್ಮು ಕಾಶ್ಮೀರದ ವಿರುದ್ಧ ಕರ್ನಾಟಕ ತಂಡ. ಹುಬ್ಬಳ್ಳಿಯಲ್ಲಿ ಅದರಲ್ಲೂ ನಡೀತಾ ಇರುವಂಥದ್ದು ಈ ಬಾರಿಯ ರಣಜಿ ಫೈನಲ್ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ. ಮೊಟ್ಟ ಮೊದಲ ಬಾರಿಗೆ ರಣಜಿಯ ಫೈನಲ್ ಆತಿಥ್ಯವನ್ನು ವಹಿಸಿಕೊಂಡಿರುವಂಥದ್ದು ಹುಬ್ಬಳ್ಳಿಯ ಸ್ಟೇಡಿಯಂ. ರಣಜಿ ಟ್ರೋಫಿ ಫೈನಲ್ ನಡೀತಾ ಇದೆ ಹುಬ್ಬಳ್ಳಿಯಲ್ಲಿ. ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಆರಂಭವಾಗುತ್ತೆ. ಕರ್ನಾಟಕ ವರ್ಸಸ್ ಜಮ್ಮು ಕಾಶ್ಮೀರ ಮುಖಾಮುಖಿ ಆಗ್ತಾ ಇರುವಂಥದ್ದು. 9ನೇ ಬಾರಿಗೆ ಟ್ರೋಫಿ ಎತ್ತಿ ಹಿಡಿಯುತ್ತಾ ಕರ್ನಾಟಕ ಅಂತ. ಕೊನೆ ಬಾರಿ ಗೆದ್ದಿದ್ದು ಕರ್ನಾಟಕ 2014-15ನೇ ಸಾಲಿನಲ್ಲಿ ವಿನಯ್ ಕುಮಾರ್ ಅವರ ನೇತೃತ್ವದಲ್ಲಿ ಗೆದ್ದಿತ್ತು. ಮೊದಲ ಪ್ರಯತ್ನದಲ್ಲೇ ಕಪ್ ಗೆಲ್ಲುತ್ತಾ ಜಮ್ಮು ಕಾಶ್ಮೀರ ಅಂತ. ಈಗ ಕರ್ನಾಟಕಕ್ಕೆ 9ನೇ ಬಾರಿಗೆ ಗೆಲ್ತಾರ ಇಲ್ವಾ ಅನ್ನುವಂಥದ್ದು ನೋಡಬೇಕು ಅಂದರೆ 67 ವರ್ಷದಿಂದಲೂ ಕೂಡ ಕನಸನ್ನ ಕಾಣ್ತಾ ಇರುವಂಥದ್ದು ಜಮ್ಮು ಕಾಶ್ಮೀರ ಮೊಟ್ಟ ಮೊದಲ ಬಾರಿಗೆ ಕಪ್ ಗೆಲ್ಲುತ್ತಾ. ಗೆಲ್ಲುವ ಫೇವ್ರೆಟ್ ತಂಡವಾಗಿದೆ ಕರ್ನಾಟಕ. ಯಾಕೆಂದ್ರೆ ತವರಿನ ಪಿಚ್ ಬೇರೆ ಮತ್ತೆ ಎಲ್ಲ ಸ್ಟಾರ್ ಬ್ಯಾಟ್ಸ್ಮನ್ಸ್ಗಳ ಇರುವಂಥದ್ದು ಕರ್ನಾಟಕ ಟೀಮ್ನಲ್ಲಿ. ಸೊ ಹೀಗಾಗಿ ಆ ಕನಸು ನನಸಾಗುತ್ತಾ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕ್ರಿಕೆಟಿಗರಾಗಿರುವಂತಹ ಅನಿರುದ್ಧ್ ಜೋಶಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ಮತ್ತೊಂದು ಐತಿಹಾಸಿಕ ಕ್ಷಣ, 9ನೇ ಬಾರಿಗೆ ಟ್ರೋಫಿಯನ್ನ ಗೆಲ್ತೀವಾ ಅನ್ನುವಂಥ ನಿರೀಕ್ಷೆ. ಇದುವರೆಗಿನ ಎಲ್ಲಾ ಮ್ಯಾಚ್ಗಳನ್ನ ನೋಡ್ಕೊಂಡು ಬರುವಂತ ಸಂದರ್ಭದಲ್ಲಿ ಭಾರತ ಅಂತೂ ಅತ್ಯುತ್ತಮವಾದಂತ ಫಾರ್ಮ್ ಅಲ್ಲಿ ಇದೆ. ಹೇಗಿದೆ ನಿರೀಕ್ಷೆಗಳು ನಿಮ್ಗೆ ಅಂತ? ಎಕ್ಸ್ಪೆಕ್ಟೇಷನ್ಸ್ ಅಂತೂ ತುಂಬಾ ಇದೆ ಸರ್. ಬಿಕಾಸ್ ಆಲ್ಮೋಸ್ಟ್ ಒಂದು 2014-15 ನಲ್ಲಿ ನಾವು ಲಾಸ್ಟ್ ರಂಜಿ ಟ್ರೋಫಿ ಗೆದ್ದಿದ್ದು. ಸೊ ಅದಾಗಿದ ತಕ್ಷಣ ನಾವು ಸುಮಾರು ಸಾರಿ ಕ್ವಾಲಿಫೈ ಆದ್ವಿ. ಬಟ್ ಏನಂತಂದ್ರೆ ಫೈನಲ್ ಹಂತಕ್ಕೆ ತಲುಪ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಈ ಒಂದು ಅವಕಾಶ ಏನಿದೆ ಅಲ್ಲ, ಒಂದ್ ಒಳ್ಳೆ ಅವಕಾಶ. ಅಂಡ್ ನಮ್ಗೆ 9th ಟೈಟಲ್, ರಂಜಿ ಟ್ರೋಫಿ 9th ಟೈಟಲ್ ಬರ್ಬೇಕು ಅಂತ ನಂಗೆ ತುಂಬಾ ಇದೆ. ಸೊ ಅದೇ ಅದು ಆ ಅವಕಾಶ ಎಲ್ಲಿ ಸಿಕ್ಕಿರೋದು? ನಮ್ಮ ತವರಿನ ನೆಲದಲ್ಲೇ ಹುಬ್ಬಳ್ಳಿಯಲ್ಲಿ ಬೇರೆ ನಡೀತಾ ಇರುವಂತ ಮ್ಯಾಚ್ ಇದು. ಹೌದು, ಖಂಡಿತ ಒಳ್ಳೆ ಹೋಮ್ ಅಡ್ವಾಂಟೇಜ್ ಅಂತ ಇದ್ದೇ ಇರುತ್ತೆ. ಬಟ್ ನಾಟ್ ಟು ಫಾರ್ಗೆಟ್, ಇಲ್ಲಿ ಜಮ್ಮು ಕಾಶ್ಮೀರ್ಗೂ ನಾವು ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಬಿಕಾಸ್ ಏನಂದ್ರೆ ಲಾಸ್ಟ್ ಮ್ಯಾಚ್ ಅವರು ಬೆಂಗಾಲ್ ಅಗೇನ್ಸ್ಟ್ ಅವ್ರ ಹೋಮ್ ಗ್ರೌಂಡ್ ಅಲ್ಲಿ ಔಟ್ರೇಟ್ ಗೆದ್ದಿದ್ರು. ಹೌದು ಹೌದು ಹೌದು. ಸೊ ಹೀಗಾಗಿ ಒಂದ್ ಒಳ್ಳೆ ಬ್ಯಾಟಲ್ ಅಂತೂ ಆಗತ್ತೆ. ಅಂಡ್ ಮೋರ್ ಓವರ್ ಅವರು ಕೂಡ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಥ್ರೂಔಟ್ ದ ಸೀಸನ್. ಅಲೋ ಟೂರ್ನಮೆಂಟ್ ಸಖತ್ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ ಜಮ್ಮು ಕಾಶ್ಮೀರದ. ಯಾರು ಸ್ಟಾರ್ಸ್ ಇಲ್ಲ ಅಂದ್ರು ಅಲ್ಲಿರೋರು ಎಲ್ಲರೂ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ. ಟೀಮ್ ಸ್ಪಿರಿಟ್ ಇದೆ ಅಲ್ಲಿ. ಖಂಡಿತ ಹೌದು ಸರ್. ನೀವು ಫೈನಲ್ ಬರ್ಬೇಕು ಅಂತಂದ್ರೆ ಎಲ್ಲಾ ಜನದ್ದು ಎಫರ್ಟ್ ಇರ್ಲೇಬೇಕು. ಇಲ್ಲ ಅಂತಂದ್ರೆ ಒಬ್ರು ಇಬ್ರು ಅಂತಂದ್ರೆ ನೀವು ಖಂಡಿತ ಫೈನಲ್ ಬರ್ಲಿಕ್ಕೆ ಆಗಲ್ಲ. ಎಲ್ಲಾ ಜನ ಆಲ್ಮೋಸ್ಟ್ 16 ಜನ ಪ್ಲೇಯರ್ಸ್ ಏನಿದಾರಲ್ಲ, ಎಲ್ಲಾ ಪ್ಲೇಯರ್ಸ್ ಎಫರ್ಟ್ ಇದ್ರೇನೆ ನಿಮ್ಗೆ ಫೈನಲ್ ಹಂತಕ್ಕೆ ಬರ್ಲಿಕ್ಕೆ ಆಗತ್ತೆ ಸರ್. ಆಮೇಲೆ ನಾವು ಆಕ್ಚುಲಿ ಕೊನೆ ಬಾರಿಗೆ ನಮ್ಮ ತವರಲ್ಲಿ ಗೆದ್ದಿದ್ದು ಸುನಿಲ್ ಜೋಶಿ ಅವರ ನೇತೃತ್ವದಲ್ಲಿ 99ನಲ್ಲಿ ಗೆದ್ದಿದ್ವಿ ರಣಜಿ ಟ್ರೋಫಿಯನ್ನ. ಇನ್ನು ನಮ್ಮ ತವರಿನಲ್ಲೇ ಈ ಬಾರಿ ಟ್ರೋಫಿ ಗೆಲ್ಲುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ವಿ. ಅದು ಹುಬ್ಬಳ್ಳಿಲಿ ನಡೀತಾ ಇದೆ. ಹುಬ್ಬಳ್ಳಿಲಿ ಬೇರೆ ಸುನಿಲ್ ಜೋಶಿ ಅವರ ಸ್ಟ್ಯಾಂಡ್ ಕೂಡ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಅದೆಷ್ಟು ಖುಷಿ ಅನಿಸ್ತಾ ಇದೆ? ಖಂಡಿತ ಸರ್, ತುಂಬಾ ಖುಷಿ ಆಗ್ತಾ ಇದೆ. ನಮ್ ಚಿಕ್ಕಪ್ಪ ಹೆಸರು ಇಡ್ತಾ ಇದ್ದಾರೆ ಪೆವಿಲಿಯನ್ ಸ್ಟ್ಯಾಂಡಿಗೆ ಅಂತಂದ್ರೆ ಆಸ್ ಎ ಫ್ಯಾಮಿಲಿ ಮೆಂಬರ್ ತುಂಬಾ ಖುಷಿ ಆಗ್ತದೆ ಅವರ ಎಫರ್ಟ್. ಅಂಡ್ ಮೋರ್ ಓವರ್ ಯಾಕಂದ್ರೆ ಗದಗಿಂದ ಬಂದು ನೀವು ಆಡ್ಬಿಟ್ಟು ಇಂಡಿಯಾಗೆ ರೆಪ್ರೆಸೆಂಟ್ ಮಾಡೋದು ತುಂಬಾ ಕಷ್ಟ ಇರ್ತಿತ್ತು ಆ ಟೈಮಲ್ಲಿ ಅವ್ರು ಆಡುವಾಗ. ಸೊ ಅದನ್ನ ಅವರೆಲ್ಲ ಪ್ರಯತ್ನ ಪಟ್ಟು ಕಷ್ಟ ಪಟ್ಬಿಟ್ಟು ಬಂದು ಆಡ್ತಾರೆ ಇಂಡಿಯಾಗೆ ಅಂತಂದ್ರೆ ತುಂಬಾ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು ನಮ್ಮ ಅಂಕಲ್ಗೆ. ಅಂಡ್ ಅದೇ ರೀತಿ ಎಸ್, ನೀವು ಹೇಳಿದ್ರಿ ಲಾಸ್ಟ್ ಟೈಮು ಕ್ಯಾಪ್ಟನ್ ಗೆದ್ದಿದ್ದು 99ನಲ್ಲಿ ನಾವು ರಣಜಿ ಟ್ರೋಫಿನ. ಹೌದು ಹೌದು ಹೌದು. ಸೊ ಇದು ಒಂದು ಒಳ್ಳೆ ಅವಕಾಶ ಸರ್. ಯಾರಿಗೆ ನಮ್ಮ ತವರ್ನಲ್ಲಿ ನಾವು ರಂಜಿ ಟ್ರೋಫಿ ಗೆದ್ರೆ ಇದಕ್ಕಿಂತ ಸೌಭಾಗ್ಯ ಬೇರೆ ಏನ್ ಸಿಗತ್ತೆ ಹೇಳಿ. ಆಮೇಲೆ ನಮ್ಮಲ್ಲಿ ಇರೋರು ಎಲ್ಲರೂ ಸ್ಟಾರ್ಸೇ ಸರ್. ಎಲ್ಲ ಬ್ಯಾಟ್ಸ್ಮನ್ಗಳ ಆ ಲೈನ್ ಅಪ್ ನೋಡ್ತಾ ಇದ್ರಂತೂ ಅಯ್ಯೋ ಹೆಂಗೆ ಎದುರಿಸ್ತಾರಪ್ಪ ಅನ್ನೋಂಥ ಅಂದರೆ ಆ ಫೀಲ್ ಆಗುತ್ತೆ ಆ ಲೈನ್ ಅಪ್ ನೋಡಬೇಕಾದ್ರೆ. KL ರಾಹುಲ್, ಕರುಣ್ ನಾಯರ್, ದೇವದತ್ ಪಡಿಕ್ಕಲ್ ಎಲ್ಲರೂ ಸಖತ್ ಫಾರ್ಮಲ್ಲಿ ಇದ್ದಾರೆ, ಸ್ಮರಣ್ ಸೇರಿದಂತೆ.
ಡೌಟೇ ಇಲ್ಲ ಸರ್. ನೀವು ನೋಡಿ ಮಯಾಂಕ್ ಅಗರ್ವಾಲ್ ನ ಮಿಸ್ ಮಾಡಿದ್ರಿ ನೀವು. ಯಾ 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 ಕೆ ಎಲ್ ರಾಹುಲ್ ಆಯ್ತು, ಮಯಾಂಕ್, ನೀವು ಟಾಪ್ 4 ನೀವು ನೋಡಿ ಆಲ್ಮೋಸ್ಟ್ ಎಲ್ಲ ಇಂಡಿಯಾ ಆಡಿದವರೇ ಇದ್ದಾರೆ. ಹೌದು ಹೌದು So, ಹೀಗಾಗಿ ನೀವು ಕಂಟಿನ್ಯೂಸ್ ನೀವು ಲಾಸ್ಟ್ 4-3 ಮ್ಯಾಚಸ್ ಅಲ್ಲ ನೀವು ನೋಡ್ಕೊಂಡ್ ಬರ್ಬೋದು. ಐದರ್ ಕೆ ಎಲ್ ರಾಹುಲ್ ಎಷ್ಟು ಬೂಸ್ಟ್ ಆಗಿದೆ ಟೀಮು ಅಂತ ನೀವು ನೋಡ್ಕೋಬಹುದು. ಎಲ್ಲಾ ಮ್ಯಾಚು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಸೊ ಕೆ ಎಲ್ ರಾಹುಲ್ ಅಂತ ಪ್ಲೇಯರ್ ಒಬ್ಬ ಟೀಮಿಗೆ ಬಂದ್ರಂತಂದ್ರೆ ಇರುವಂತ ಬೇರೆ ಪ್ಲೇಯರ್ಸ್ ಗೆ ಏನೇ ರಬ್ ಆಫ್ ಆಗುತ್ತೆ, ಹೌದಪ್ಪ ಇವ್ರ ಜೊತೆ ನಾವು ಆಡ್ತಾ ಇದೀವಿ, ಇವ್ರು ನೋಡ್ಕೊಂಡ್ಬಿಟ್ಟು ಆಡ್ಬೋದು ಅಂತ. ಅದೇ ರೀತಿ ಮಯಾಂಕ್ ಅಗರ್ವಾಲ್ ಆಯ್ತು, ದೇವದತ್ ಪಡಿಕಲ್ ನೀವು ನೋಡಿ ಎಂತ ಮ್ಯಾಚ್ ಆಡಿದ್ರು ಅವರು ಪಂಜಾಬ್ ಅಗೇನ್ಸ್ಟ್, ಗೆಲ್ಲೇಬೇಕಾಗಿತ್ತು ಮ್ಯಾಚ್ ಅದು. ಸೊ ಆ ಮ್ಯಾಚ್ ಅಲ್ಲಿ ಅವರು ಸೆಕೆಂಡ್ ಇನ್ನಿಂಗ್ಸ್ ಅದು ಆ ಕಡಿಮೆ ಓವರ್ ಅಲ್ಲಿ 20-20 ರೀತಿಯಲ್ಲಿ ಆಡ್ಬಿಟ್ರು ಅತ್ಲಾಗೆ ದೇವದತ್ ಪಡಿಕಲ್ ಎಲ್ಲ. ಹೌದು, ಅಲ್ಲ ಸೆಕೆಂಡ್ ಇನ್ನಿಂಗ್ಸ್ ಅದು ಆ ವಿಕೆಟ್ ಅಲ್ಲಿ ನಿಮ್ಗೆ 100 ಹೊಡೆಯೋದು ಅಂತಂದ್ರೆ ಮ್ಯಾಚ್ ವಿನ್ನಿಂಗ್ ನಾಕ್ ಅಂತಂದ್ರೆ ತುಂಬಾನೇ ಕಷ್ಟ ಸರ್. ಬಟ್ ಅದ್ರಲ್ಲಿ ಅವ್ರು ಆಡ್ಬಿಟ್ಟು ಬಂದ್ರು. ಅಂಡ್ ಕರುಣ್ ನಾಯರ್ ಕೂಡ ಇದ್ದಾರೆ ಇಲ್ಲಿ. ಸ್ಮರಣನ ಮಿಸ್ ಮಾಡ್ಲೇಬಾರ್ದು. ಸ್ಮರಣ್ ಇರುವಂತ ಫಾರ್ಮ್ 950 ರನ್ಸ್, ಅವರೇ ಹೈಯೆಸ್ಟ್ ರನ್ ಗೆಟರ್ ಇವಾಗ. ಬ್ಯಾಟಿಂಗ್ ಆರ್ಡರ್ ನೀವು ನಂಬಲಿಕ್ಕೆ ತುಂಬಾ ಡೀಪ್ ಅಂದ್ರೆ ಡೀಪ್ ಇದೆ ಸರ್ ನಮ್ ಬ್ಯಾಟಿಂಗ್ ಆರ್ಡರ್ ಸರ್. ಹೌದು ಹೌದು, ಅದೆಲ್ಲವೂ ಕೂಡ ಪ್ಲಸ್ ಆದ್ರೆ ಸಾಕಾಗಿದೆ. ಯಾಕೆಂದ್ರೆ ಇದು ನಾವು ಒಂಥರ ಈ ಪ್ರಸಿದ್ಧ ಕೃಷ್ಣ ಬೌಲಿಂಗು ಕೂಡ ಸೇರಿದಂತೆ ನೋಡುವಂಥ ಟೈಮ್ನಲ್ಲಿ ಇದೇನು ಕರ್ನಾಟಕ ಟೀಮಾ ಅಥವಾ ಇಂಡಿಯಾ ಎ ಟೀಮಾ ಅಂತ ಅನಿಸ್ತಾ ಇದೆ. ಆ ಲೆವೆಲ್ಗೆ ಎಲ್ಲ ಪರ್ಫಾರ್ಮೆನ್ಸು ಪ್ಲಸ್ ಸ್ಟಾರ್ಸ್ ಇರೋದು. ಇಲ್ಲ ಖಂಡಿತ ನನ್ಗೂ ಆಕ್ಚುಲಿ ಏನ್ ಗೊತ್ತಾ ಸರ್, ಇವಾಗ ಈ ಟೀಮ್ ನ ನಾವು ವರ್ಲ್ಡ್ ಕಪ್ ಅಲ್ಲಿ ಕಳ್ಸಿದ್ರು ಕೂಡ ನಾವು ಆರಾಮಾಗಿ ಕ್ವಾಲಿಫೈ ಆಗ್ತೀವಿ ಸರ್. ಹುಬ್ಳಿ ಕಂಡೀಷನ್ ನೋಡೋದಾದ್ರೆ ಅಂದ್ರೆ ಬ್ಯಾಟಿಂಗಿಗೆ ಹೆಚ್ಚಿನ ಅವಕಾಶ ಇದೆಯಾ ಅಥವಾ ಬೌಲರ್ಸ್ ಫ್ರೆಂಡ್ಲಿ ಪಿಚ್ ಅದು ಯಾವ ರೀತಿಯಾಗಿದೆ ನಿಮ್ಗೆ ಗೊತ್ತಿರುವಂತೆ? ಸರ್ ಇನಿಷಿಯಲಿ ಏನಂತಂದ್ರೆ ಒಂದು ಹಾಫ್ ಎನ್ ಸ್ವಲ್ಪ ಫಾಸ್ಟ್ ಬೌಲರ್ಸ್ ಗೆ ಸ್ವಲ್ಪ ಮೂವ್ಮೆಂಟ್ ಇದ್ದೇ ಇರುತ್ತೆ ಸರ್. ಸೊ ನಾನ್ ಸುಮಾರು ಮ್ಯಾಚಸ್ ಆಡಿದ್ದೀನಿ ಅಲ್ಲಿ. ಅಂಡ್ ನಂಗೆ ಗೊತ್ತು ಯಾವ ತರ ವಿಕೆಟ್ ಬಿಹೇವ್ ಆಗತ್ತೆ ಅಂತ. ಒಂದ್ ಸ್ವಲ್ಪ ಹಾಫ್ ಎನ್ ಅವರ್ ಅಲ್ಲಿ ಏನಾದ್ರು ನಾವು ಸ್ವಲ್ಪ ಅರ್ಲಿ ವಿಕೆಟ್ಸ್, ಐ ಥಿಂಕ್ ಇವಾಗ ನಾನ್ ನೋಡ್ತಾ ಇದ್ದೆ ಜಮ್ಮು ಕಾಶ್ಮೀರ್ ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂಡಿದ್ದಾರೆ. ಸೊ ಇನಿಷಿಯಲಿ ಏನಂತಂದ್ರೆ ಒಂದ್ ಸ್ವಲ್ಪ ನ್ಯೂ ಬಾಲ್ ಅಲ್ಲಿ ಒಂದ್ ಸ್ವಲ್ಪ ಇದ್ದೇ ಇರುತ್ತೆ ಸರ್, ಸ್ವಿಂಗ್ ಇರುತ್ತೆ ಅಂಡ್ ಪ್ಲಸ್ ಮಾಯಿಶ್ಚರ್ ಇದ್ದೇ ಇರುತ್ತೆ. ಬಟ್ ಒನ್ಸ್ ನೀವು ಹೆಂಗೆ ಬಿಸಿಲು ಬಂದಂಗೆ ಏನಾಗತ್ತೆ, ಸ್ವಲ್ಪ ಬ್ಯಾಟಿಂಗ್ ಗೆ ತುಂಬಾ ಚೆನ್ನಾಗತ್ತೆ ಸರ್. ಅಂಡ್ ಸ್ವಲ್ಪ ಬಾಲ್ ಯಾವಾಗ ಹಳೇದ್ ಆದಂಗೆ ಸ್ಪಿನ್ನರ್ಸ್ ಗೆ ಒಂದ್ ಸ್ವಲ್ಪ ಅಲ್ಲಿ ಏನಂತಂದ್ರೆ ಹೆಲ್ಪ್ ಸಿಗತ್ತೆ ಸರ್ ಅಲ್ಲಿ. ಅಂಡ್ ಇಲ್ಲಿ ನಮ್ಮ ಟೀಮ್ ಅಲ್ಲಿ ಶ್ರೇಯಸ್ ಗೋಪಾಲ್ ಆಲ್ಮೋಸ್ಟ್ ಇವಾಗ ಹೈಯೆಸ್ಟ್ ವಿಕೆಟ್ ಟೇಕರ್ ಕಾಲಮ್ ಅಲ್ಲೂ ಕೂಡ ಅವರು ಬರ್ತಾ ಇದಾರೆ, 3rd ಹೈಯೆಸ್ಟ್ ವಿಕೆಟ್ ಟೇಕರ್ ಇದ್ದಾರೆ. ಸೊ ಹೀಗಾಗಿ ಅವರಿಗೆ ಒಂದ್ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಅದೇ ರೀತಿ ಶಿಖರ್ ಶೆಟ್ಟಿ ಅವರು ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಎಲ್ಲರ ನಿರೀಕ್ಷೆ ಹುಸಿ ಆಗ್ದಲೇ ಇರಲಿ. 9ನೇ ಬಾರಿಗೆ ಕರ್ನಾಟಕ ಕಪ್ ಅನ್ನ ಗೆಲ್ಲಬೇಕು, ಆ ಕನಸು ನನಸಾಗ್ಲಿ. ಧನ್ಯವಾದ ಸರ್, ನ್ಯೂಸ್ 18 ಜೊತೆ ಮಾತನಾಡಿ.